ಇದು ಸಿರಿಗಂಧ ಕೂಟ ಮ್ಯೂನಿಕ್ ಪ್ರಾಯೋಜಿತ ನಾಟಕ. ನಾಟಕ ಆರಂಭಗೊಳ್ಳುವ ಮೊದಲು ನಾಟಕಕ್ಕೆ ವ್ಯತ್ಯಯ ಬಾರದಂತೆ ದಯಮಾಡಿ ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿಡಿ. ಮೊಬೈಲ್ನ ಬೆಳಕು ವೇದಿಕೆಯಲ್ಲಿರುವ ನಟರನ್ನು ಡಿಸ್ಟ್ರಾಕ್ಟ್ ಮಾಡುವುದರಿಂದ ನಾಟಕದ ಸಂದರ್ಭದಲ್ಲಿ ಯಾವುದೇ ಫೋಟೋ ಅಥವಾ ವಿಡಿಯೋ ತೆಗೆಯಬೇಡಿ. ಇದು ನಮ್ಮ ವಿನಂತಿಯಲ್ಲ, ಪ್ರಾರ್ಥನೆ. ನಾಟಕದ ನಡುವೆ ನಿಮ್ಮ ಮಕ್ಕಳು ಗಲಾಟೆ ಮಾಡಿದರೆ ಉಳಿದ ಸಭಿಕರಿಗೆ ಅಡಚಣೆಯಾಗದಂತೆ ದಯಮಾಡಿ ಮಕ್ಕಳನ್ನು ಹೊರಗೆ ಕರೆದೊಯ್ಯಿರಿ. ಇದು ಹಾಸ್ಯಪ್ರಧಾನ ನಾಟಕವಾದ್ದರಿಂದ ಹೃದಯ ತುಂಬಿ ನಗುತ್ತಾ ಹರಸಿರಿ. ಬೋಧಾಯಣ ವಿರಚಿತ ಭಗವದ ಜುಕಿಯ. ಇದು ಭಗವನ್ ಎಂದರೆ ಸನ್ಯಾಸ ದೀಕ್ಷೆ ಪಡೆದು ತನ್ನ ಜ್ಞಾನವನ್ನು ವಿಶ್ವಕ್ಕೆ ಉಪದೇಶಿಸಲು ಪರ್ಯಟನೆ ಹೊರಟ ಸಾಧು ಮತ್ತು ತನ್ನ ಪ್ರಿಯಕರ ರಾಮಲಖನಿಗಾಗಿ ಕಾತರಳಾಗಿರುವ ವೃತ್ತಿಯಲ್ಲಿ ವೇಶ್ಯೆಯಾಗಿರುವ ವಸಂತ ಸೇನೆ ಅರ್ಥಾತ್ ಅಜ್ಜುಕೆಯ ಕಥೆ. ವಸಂತ ಸೇನೆಯ ಆತ್ಮವನ್ನು ಅರಸಿ ಯಮಪುರಿಯಿಂದ ಹೊರಟು ಬರುವ ಯಮಧರ್ಮರಾಯನ ಬಂಟ ಇನ್ಯಾವುದೋ ವಸಂತ ಸೇನೆಯ ಬದಲಾಗಿ ನಮ್ಮ ಕಥಾನಾಯಕಿ ವಸಂತ ಸೇನೆಯ ಆತ್ಮವನ್ನು ಹೊತ್ತೊಯ್ಯುತ್ತಾನೆ. ಇತ್ತ ಶಿಷ್ಯ ಶಾಂಡಿಲ್ಯನ ಪೆದ್ದು ಆದರೂ ಗಹನವಾದ ಪ್ರಶ್ನೆಗಳಿಗೆ ವಿದ್ವಾಂಸ ಉತ್ತರಗಳ ಮೂಲಕ ಸದಾ ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವ ಪರಿವ್ರಾಜಕನಿಗೆ ಶಾಂಡಿಲ್ಯನು ವಸಂತ ಸೇನೆಯನ್ನು ಬದುಕಿಸಿಕೊಡಿ ಎಂದು ಮನಕರಗುವಂತೆ ವಿನಂತಿಸಿದಾಗ ತನ್ನ ಯೋಗ ಬಲದಿಂದ ತನ್ನ ಆತ್ಮವನ್ನೇ ಅವಳಿಗೆ ವರ್ಗಾವಣೆ ಮಾಡಬೇಕಾದ ಸಂದರ್ಭ ಎದುರಾಗುತ್ತದೆ. ಇದೇ ಸನ್ನಿವೇಶ ಇಡೀ ನಾಟಕವನ್ನು ಹೆಣೆಯುತ್ತಾ ವಿಡಂಬನಾತ್ಮಕ ಹಾಸ್ಯಮಯವಾಗಿಸುತ್ತದೆ. ಮುಂದೆ ತನ್ನ ತಪ್ಪಿನ ಅರಿವಾಗಿ ವಾಪಸ್ಸಾಗುವ ಯಮನ ಬಂಟನು ವಸಂತ ಸೇನೆಯ ಆತ್ಮವನ್ನು ಏನು ಮಾಡುತ್ತಾನೆ, ಅದು ಹೇಗೆ ಇನ್ನೊಂದಷ್ಟು ಗೊಂದಲಗಳಿಗೆ ಕಾರಣವಾಗುತ್ತದೆ ಎಂದು ನೀವು ನಾಟಕ ನೋಡಿಯೇ ತಿಳಿಯಬೇಕು. ಇದೀಗ ನಿಮ್ಮ ಮುಂದೆ ಭಗವದ ಜುಕಿಯ. ಶರಣು ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು, ಚೆನ್ನಾಗಿ ನೋಡಿ ನಾವು ಹೇಳೋ ಕಥೆನ. ಶರಣು ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ. ಕೂತಿರೋ ಹೆಣ್ಣು ಗಂಡು ಭಕ್ತಿ ಸಭಾ ಇರಲಿ, ಮೊಬೈಲ್ಗಳಿರಲಪ್ಪ ಸೈಲೆಂಟ್ ಮೋಟಗ. ಶರಣು ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ. ನಮ್ಮಲ್ಲಿ ಎಲ್ಲರಿಗೂ ಮೊದಲ ನಾಟಕವಿದು, ಫೋಟೋ ವಿಡಿಯೋ ತೆಗೆಯೋದಂತೂ ಬೇಡ ದಮ್ಮಯ್ಯ. ಶರಣು ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡ್ರಿ ಆಟದೊಳಗ. ಮಕ್ಕಳು ಮರಿಗಳ ಜೊತೆ ನೋಡೋ ನಾಟಕನೇ ನಮ್ದು, ಮಕ್ಕಳ ಸದ್ದು ಚಂದ ಆದ್ರೂ ಬೇಕು ಹಾಕ್ರಣ್ಣ. ಶರಣು ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದುಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದುಗದ್ದಾಲ ಮಾಡಬೇಡಿ ಆಟದೊಳಗ.
ಎಣ್ಣೆ ಗಂಜಿ ಎಲ್ಲ ಉಂಡು ರಾತ್ರಿ ಚೌಕೆ ಮಲಗ್ತಿದ್ದೆ, ಬೆಳಿಗ್ಗೆ ರಂಗಸ್ಥಳದಲ್ಲಿ ಮಲಗ್ತಿದ್ದೆ. ಹಾ, ಗೊತ್ತಾಯ್ತು. ಇಲ್ಲಿ ನೋಡಿ, ನಿಮ್ಗೆ ಎಲೆ ಅಡಿಕೆ ಖರ್ಚಾದಾಗ ಶಣ್ಣಪ್ಪ, ಓ ಶಣ್ಣಪ್ಪ ತಗೊಂಬರ್ತೀಯ ಅಂತಿದ್ರಿ, ನೆನಪಾಯ್ತು? ಅದೊಂದು ಭಾರಿ ದೊಡ್ಡ ಕತೆ ಮೇಷ್ಟ್ರೆ. ಶ್ರಾವಣದ ಸೋಮವಾರ ದಿನ ಪಂಚ ಕಾಲದಲ್ಲಿ ನನ್ನ ಜುಟ್ಟು ಹಿಡಿದು ಬಳಿದ್ರಲ್ಲ ದನ ಬಿಡಿಯೋ ಹಾಗೆ, ಅವತ್ತು ತಂಡ ಬಿಟ್ಟು ಓಡೋದವನು ನಾನು ಒಂದು ಧರ್ಮಛತ್ರ ಸೇರ್ಕೊಂಡೆ. ಅಲ್ಲಿ ಚಂಡಿಕಾ ಸೇವೆ ಆದ್ಮೇಲೆ ಹೊಸ ಜನವಾರ ಹಾಕೊಂಡು ಹೊರಟೆ. ಬ್ರಾಹ್ಮಣ ಒಟ್ಟವನ್ನ ಯಾರು ಕೇಳಬೇಕು? ಶ್ರಾದ್ದದಲ್ಲಿ ಪಿಂಡ ಬಿಟ್ಟು ಬೇರೆ ಊಟನೇ ಸಿಗ್ಲಿಲ್ಲ. ಅದಕ್ಕೆ ನಾನು ಬೇರೊಂದು ಊರಿಗೆ ಹೊರಟೆ. ಅಲ್ಲಿ ನಾನು ವೇಶ್ಯ ಮನೆ ಸೇರ್ಕೊಂಡು ಬ್ರಾಹ್ಮಣ, ಸನ್ಯಾಸಿ, ಜೈನಯತಿ, ಲೋಕಾಯತ ಪಂಡಿತ, ಯೋಗಿ, ಭೋಗಿ ಎಲ್ಲರ ವೇಷ ಹಾಕುವುದನ್ನು ಕಲಿತು ನಾನು ಬಹಳ ತಿಳ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಅಲ್ಲೇ ನನಗೆ ವೈರಾಗ್ಯ ಪ್ರಾಪ್ತಿ ಆಯಿತು. ಅದಕ್ಕಾಗಿ ಕಾಡಿಗೆ ಹೊರಟೆ. ಒಂದು ಘನಘೋರವಾದ ಕಾಡು. ಒಬ್ಬ ವೃದ್ಧ ಪರಿಪ್ರಾಜಕ ಸಮಾಧಿಗೆ ಕೂತಿದ್ದ. ನನಗೆ ಮೊದಲೇ ಸಂದೇಹ ಜಾಸ್ತಿ. ಕೊರಳು ಉಸಿರಾಡ್ತಾ ಇದೆಯೋ ಇಲ್ವೋ ಅಂತ ಮುಖದ ಹತ್ರ ಹೋಗಿ ಇಟ್ಟೆ. ತಪ್ಪಂತ ಹಿಡ್ಕೊಂಡ್ಬಿಟ್ಟ. ಆ ಮುದಿಯ ಕಂಠಸ್ಥ ಜ್ಞಾನ ತುಂಬಿಕೊಂಡಿದ್ದ. ಅವನಿಗಿರೋ ಹಲ್ಲೆಲ್ಲ ಉದ್ರಿ ಮರಿ ಹಲ್ಲು ಹುಟ್ಟಿದ್ರು. ಅವನಿಗೆ ಒಬ್ಬ ಶಿಷ್ಯನೂ ಸಿಕ್ಕಿರ್ಲಿಲ್ಲ. ನಾನ್ ಸಿಕ್ಕಿದ್ದೆ. ಕಪ್ಪಂತ ಹಿಡ್ಕೊಂಡ್ಬಿಟ್ಟ. ಓಯ್, ಈಗ ನನ್ನನ್ನ ಸಣ್ಣಪ್ಪ ಅಂತ ಕರೆಯೋ ಹಾಗಿಲ್ಲ. ನಮ್ಮ ಗುರುಗಳು ಅದನ್ನ ಸಂಸ್ಕೃತ ಮಾಡಿ ಶಾಂಡಿಲ್ಯ ಅಂತ ಇಟ್ಟಿದ್ದಾರೆ. ಅವತ್ತಿನಿಂದ ಇವತ್ತಿನ ತನಕ ಈ ಮುದಿಯನ ಶಿಷ್ಯನಾಗಿ ಪಾಡು ಪಡ್ತಾ ಇದ್ದೀನಿ ಭಗವಾನ್. ಅಯ್ಯೋ, ಆದ್ರೆ ಏನು ಮಾಡೋದು? ನನಗೆ ಇವತ್ತಂತೂ ಒಳ್ಳೆ ಅವಕಾಶ ಸಿಕ್ತು. ಹೇಗ್ ಗೊತ್ತಾ? ಅವರು ಸಮಾಧಿಗೆ ಇಸ್ಕೊಂಡಿದ್ರು. ನನಗೂ ನಾಟಕದ ಸದ್ದು ಕೇಳಿಸ್ತು. ಚೀ ಅಂತ ಹಾರು ಬಂದ್ಬಿಟ್ಟೆ. ಒಂದು ನಾಟಕ ಅಂತ ನೋಡಿ ಎಷ್ಟು ವರ್ಷ ಆಯ್ತು ಮೇಷ್ಟ್ರೆ, ಅಲ್ವೇಡ್ರಪ್ಪ? ಇವತ್ ನಾಟಕ ಅಂತ ತಿಳ್ಕೊಂಡೇನಪ್ಪ. ನಾಟಕ ಇಲ್ವಾ? ನೋಡ್ಯಲ್ಲ, ವೇಷದವರೆಲ್ಲ ಓಡ್ ಹೋಗಿದ್ದು. ಇವಾಗೆಲ್ಲ ನಾಟಕ ಗೀಟ್ಕ ಏನೇ ಕಲಿಕೆ ಅಂದ್ರು ನಮ್ಗೆ ವೀಕೆಂಡ್ ಅಷ್ಟೇ ಟೈಮು. ಸರಿ, ವೀಕೆಂಡೇ ಹೋಗಿ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ರಿಹರ್ಸಲ್ ಮಾಡಕ್ ಪ್ಲೇಸ್ ಸಿಗಲ್ಲ. ಅಪ್ಪಿ ತಮ್ಮ ರಿಹರ್ಸಲ್ ಪ್ಲೇಸ್ ಸಿಕ್ತು ಅನ್ಕೊಳ್ಳಿ, ಅದು ಊರಾಚೆ ಇರುತ್ತೆ. ಆ ಊರಿಗೆ ಹೋಗಕ್ಕೆ ಮೂಬಾನ್ ಬಂದ್ರೆ ಎಸ್ಬಾನ್ ಬರಲ್ಲ, ಎಸ್ಬಾನ್ ಬಂದ್ರೆ ಮೂಬಾನ್ ಬರಲ್ಲ. ಎಲ್ಲಾ ಸಮಸ್ಯೆಗಳ ಮಧ್ಯ ಹೆಂಗಯ್ಯ ನಾಟಕ ಮಾಡ್ತೀಯ? ನಮ್ ಸಮಸ್ಯೆಗಳು ಒಂದ ಎರಡ. ಶಾಂಡಿಲ್ಯ! ಓ ಶಾಂಡಿಲ್ಯ! dum dum danam dat dum 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 danam danum dum 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 danam dat dum 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 danam danum dum 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 danam dat dum 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 danam danum dum 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 danam dat dum 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 danam danum dum 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 danam dat dum 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 danam danum dum 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 danam dat dum 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 danam danum dum ಶಾಂಡಿಲ್ಯ! ಓ ಶಾಂಡಿಲ್ಯ! ಎಲ್ಲಿದ್ದಾನೆ? ಯಾರ್ ಗುರುಗಳೇ? ಯಾರ್ ಬೇಕಾಗಿತ್ತು? ಅವನೇ, ನಮ್ಮ ಶಿಷ್ಯ ಚಿಕ್ಕಾಮಣಿ. ಶಾಂಡಿಲ್ಯ! ಓ ಶಾಂಡಿಲ್ಯ! ಆ ಕಡೆಗೆ ಹೋಗಿರ್ಬೇಕು. ನೋಡ್ತೇನೆ. ಎಲ್ಲಿ ಹೋದ ಈ ಹುಡುಗ? ಗೆದ್ಬಿಟ್ರಿ ಗುರುಗಳೇ, ಗೆದ್ಬಿಟ್ರಿ. ನಾನು ನಿಮ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೆ ಅಷ್ಟೇ. ಇವರಿಬ್ರು ಸೇರ್ಕೊಂಡು ನನ್ ತಲೆ ತಿನ್ನೋಕ್ ಶುರು ಮಾಡೋದಕ್ ಮುಂಚೆ ನಾನು ಇಲ್ಲಿಂದ ಕಾಲ್ ಕೇಳ್ತೀನಿ. ಗುರು ಶಿಷ್ಯರ ಸಮಾಗಮ ಆಗಿದ್ದಾಯ್ತಲ್ಲ, ಇಲ್ಲಿ ನನಗೇನ್ ಕೆಲ್ಸ? ನಾನೇನ್ ಹೊರಟು
ವರದಿಂದ ಹುಟ್ಟಿದೆ ಹೇಳ್ಬಿಟ್ಲು. ದೇವರ ವರಪ್ರಸಾದದಿಂದ ಹುಟ್ಟಿದ ಈ ಶರೀರನ ಭಿಕ್ಷಾ ಪ್ರಸಾದದಿಂದ ಕಾಪಾಡಿಕೊಳ್ಳುತ್ತಿದ್ದೇನೆ ಭಗವಾನ್. ಬಹುದು ಭಿಕ್ಷಾಂದೇಹಿ. ಇರಲಿ ಇರಲಿ, ಈಗಿನ್ನು ಭಿಕ್ಷಾ ಸಮಯವಾಗಿಲ್ಲ. ನಿನ್ನನ್ನು ಹುಡ್ಕಾಡಿ ನನಗೆ ಆಯಾಸವಾಗಿದೆ. ನಡೆ, ಉದ್ಯಾನವನಕ್ಕಾದರೂ ಹೋಗಿ ವಿಶ್ರಾಂತಿ ಪಡೆಯೋಣ. ಅಲ್ಲ ಭಗವಾನ್, ಈ ಸುಖ ದುಃಖ ಎಲ್ಲಾನು ಒಂದೇ ಅಂತ ಬೋಧಿಸೋ ತಮ್ಮಂತ ಮಹಾತ್ಮರಿಗೆ ಈ ವಿಶ್ರಾಂತಿ, ಈ ಭಿಕ್ಷೆ ಇವೆಲ್ಲ ಯಾಕೆ? ನಿಜ, ನನ್ನ ಅಂತರಾತ್ಮಕ್ಕೆ ಅದ್ಯಾವುದರ ಅಗತ್ಯವಿಲ್ಲ. ಆದರೆ ನನ್ನ ಕರ್ಮಾತ್ಮಕ್ಕೆ ಮಾತ್ರ ಆಹಾರ, ವಿಶ್ರಾಂತಿ ಎಲ್ಲ ಬೇಕು. ಭಗವಾನ್, ಈ ಅಂತರಾತ್ಮ ಅಂದ್ರೆ ಯಾವುದು? ಈ ಕರ್ಮಾತ್ಮ ಅಂದ್ರೆ ಯಾವುದು? ಓಹೋ, ಗಹನವಾದ ಆ ವಿಚಾರ ಬೇಕು. ಹೇಳ್ತೇನೆ ಕೇಳು. ನಿದ್ದೆಯಲ್ಲಿದ್ದರೂ ಜೀವ ಆಕಾಶದೊಳಾಡುವುದಯ್ಯ, ಬುದ್ಧಿಗೋಚರವಲ್ಲ. ಅಂತರಾತ್ಮವದು ಬದ್ಧವಿದೆ ಬೇರೆ, ಕಾಯ ಕರ್ಮಾತ್ಮವು ಕೇಳಿದೆಯಾ? ಕನಸಿನಲ್ಲಿಯೂ ಯಾವುದು ಆಕಾಶದಲ್ಲಿ ವಿಹರಿಸುತ್ತಾ ಕೇವಲ ಆನಂದದಲ್ಲಿರುತ್ತದೋ, ಮತ್ತೆ ಕರ್ಮಕ್ಕನುಗುಣವಾಗಿ ಪುನರ್ಜನ್ಮವನ್ನು ಹೊಂದುತ್ತಾ ಇರುತ್ತದೋ ಅದು ಅಂತರಾತ್ಮ. ಆದರೆ ಯಾವುದು ಗುಣ, ನಾಮ, ರೂಪಗಳನ್ನು ಹೊಂದಿ ಕಷ್ಟ ಸುಖಗಳೇ ಮುಂತಾದ ದ್ವಂದ್ವಗಳಿಗೆ ಸಿಲುಕಿ ನವಿಯುತ್ತದೋ ಅದು ಕಾಯ, ಅಂದರೆ ಕರ್ಮಾತ್ಮ. ಓ ಸರಿ, ಇಲ್ಲಿ ಕೇಳಿ, ನಾನು ಹೇಳ್ತೀನಿ. ಯಾವುದಕ್ಕೆ ಮುಪ್ಪಿಲ್ಲವೋ, ಯಾವುದು ಶಾಶ್ವತವೋ, ಯಾವುದು ಅಭಿನ್ನವೋ, ಯಾವುದು ಅಭೇದ್ಯವೋ ಅದು ಅಂತರಾತ್ಮ. ಯಾವುದು ನಗುತ್ತದೋ, ಕಿಲ ಕಿಲ ನಗಿಸುತ್ತದೋ, ಒಂದು ತಿನ್ನುತ್ತದೋ, ಒಂದು ನಿದ್ದೆ ಮಾಡುತ್ತದೋ, ಆಮೇಲೆ ಢಮಾರೆಂದು ನಾಶವಾಗುತ್ತದೋ ಅದು ಕರ್ಮಾತ್ಮ. ಸರಿನೇ ಭಗವಾನ್? ಶಭಾಷ್, ಸರಿಯಾಗಿ ತಿಳಿದುಕೊಂಡೆ ನೋಡು. ಹಾಗಿದ್ರೆ ಈಗ ಮೂಲ ಪ್ರಶ್ನೆಗೆ ಬರ್ತೀನಿ. ಭಗವಾನ್, ನೀನ್ ಯಾರು? ಏನಂದ್ರೆ? ಸಿಟ್ಟು ಮಾಡಬೇಡಿ ಭಗವಾನ್, ಸನ್ಯಾಸಿಗಳಿಗೆ ಸಿಟ್ಟು ಶೋಭಿಸೋದಿಲ್ಲ. ಈ ಅಂತರಾತ್ಮ, ಈ ಕರ್ಮಾತ್ಮ ಆದ್ಮೇಲೆ ನೀವ್ಯಾರು ಅಂತ. ಓಹೋ, ಹಾಗಾ? ಹೇಳ್ತೇನೆ ಕೇಳು. ಭೂಮಿಯೊಳ್ಳಾಡುವುದು ಪಂಚಭೂತಗಳನ್ನು ಕೂಡಿಹುದು. ಭೂಮಿಯೊಳ್ಳಾಡುವುದು ಪಂಚಭೂತಗಳನ್ನು ಕೂಡಿಹುದು. ಪಂಚೇಂದ್ರಿಯಗಳ ಬಲೆ ಇದು ಭಾವಿಸೆ. ಜೀವದ ಪ್ರಾಣಿಗಳೊಳು ನರನೆಂಬುದು ಓಂತದಿಂದ ತಾಗಿದ್ದ ತಯ್ಯತ್ತ ದಿನ್ನಧೇ. ತಿಳಿತಾ? ಆಕಾಶ, ಪೃಥ್ವಿ, ವಾಯು, ಜಲ, ತೇಜಸ್ಸು ಈ ಪಂಚಭೂತಗಳಿಂದ ಅಲ್ಪ ಅಲ್ಪ ಅಂಶಗಳನ್ನು ತೆಗೆದುಕೊಂಡು ರಚಿಸಲ್ಪಟ್ಟಿರುವಂತ ಹಾಗೂ ಭೌತಿಕ ಪದಾರ್ಥಗಳಿಂದ ನಿರ್ಮಿತವಾಗಿ ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ ಮುಂತಾದ ಪಂಚ ಇಂದ್ರಿಯಗಳನ್ನು ಉಳ್ಳಂತಹ ನಾನು ಮಾನವನೆಂಬ ಪ್ರಾಣಿ. ತಿಳಿತಾ? ತಿಳಿತಾ? ತಿಳಿತು. ನೀವು ಪ್ರಾಣಿ ಅಂತ. ಭಗವಾನ್, ಈಗ ನೀವೇ ಹೇಳಿದ ಹಾಗೆ ಈ ಪ್ರಾಣಿಗೆ ಭಿಕ್ಷೆ ಆಗಬೇಕು, ಅದಕ್ಕೂ ಮುಂಚೆ ವಿಶ್ರಾಂತಿ ಪಡೆಯಬೇಕಲ್ವೇ? ಹಾಗಿದ್ದರೆ ಈಗ ಉದ್ಯಾನವನಕ್ಕೆ ಹೋಗೋಣ. ಹಾ, ನಡೆ, ಹೋಗೋಣ. ಭಗವಾನ್, ಬಂದೇನಪ್ಪ, ಬಂದೆ. ಅಲ್ಲ ಭಗವಾನ್, ನೀವೇ ಮುಂದೆ ಹೋಗಿ. ಯಾಕೆ? ನಮ್ಮ ಕುಂಡಚ್ಚಿ ಹೇಳ್ತಾ ಇದ್ರು, ಆ ಅಶೋಕ ವೃಕ್ಷದ ಚಿಗುರಲಿಗಳಲ್ಲಿ ಹುಲಿ ಅಡಗಿರುತ್ತಂತೆ. ನಂಗೆ ಭಯ. ನೀವೇ ಮುಂದೆ ಹೋಗಿ. ಆಗಲಿ.
ಆದ್ರೆ ಹುಟ್ಟಿದ ಹುಲಿ ನನಗೆ ಹೆದರ್ಕೊಂಡು ನವಿಲಿನ ರೂಪ ಧರಿಸಿ ಓಡಾಯ್ತು. ಸತ್ಯ ಬಿಡೋದು ಸುಲಭ, ಭ್ರಮೆ ಬಿಡೋದು ಸುಲಭವಲ್ಲ. ಇರಲಿ, ಉದ್ಯಾನವನಕ್ಕಾದರೂ ಹೋಗಿ ವಿಶ್ರಾಂತಿ ಪಡೆಯೋಣ. ಹಾಗೆ ಹಾಗೆ ಹೋಗಿ ಹೋಗಿ. ಇವೆಲ್ಲ ಗಿಡಗಳು ವಸಂತ ಮಾಸದ ಕಾಲದಿಂದಾಗಿ ಹೂವು ಮೊಗ್ಗುಗಳಿಂದಲೂ ಚಿಗುರೆಲೆಗಳಿಂದಲೂ ಸಂಭ್ರಮಿಸುತ್ತಿವೆ. ಅಷ್ಟೇ ಅಲ್ಲ, ಕಾಗೆ, ಕೋಗಿಲೆ, ಶುಕಪಿಕಾದಿ ಸಾರಿಕಾದಿಗಳು, ತುಂಬಿಗಳು ಧ್ವನಿಗೈಯುತ್ತಿವೆ. ನವಿಲು, ಈ ನವಿಲಿನ ಸುದ್ದಿನೇ ಬೇಡ. ಆದರೂ ಭಗವನ್, ಈ ಪ್ರದೇಶ ವಿರಹೀನ ಆರ್ಯರನ್ನು ಇನ್ನಷ್ಟು ದುಃಖಾರ್ತರನ್ನಾಗಿ ಮಾಡುವಷ್ಟು ಸುಂದರವಾಗಿದೆ. ಅಯ್ಯೋ ಮೂರ್ಖ! ಈಗ ವಸಂತ ಋತುವಾದರೆ ನಾಳೆ ಶರದ್ ಋತು ಬರುತ್ತದೆ, ಬೆನ್ನಲ್ಲೇ ಶಿಶಿರ ಋತು ಬರುತ್ತದೆ. ಅಷ್ಟು ಕೂಡ ಗೊತ್ತಾಗಲ್ವಾ ನಿಮ್ಗೆ? ಇವಾಗ ವಸಂತ ಮಾಸ ತಾನೆ, ಇದನ್ನ ಯಾಕೆ ಹಾಳು ಮಾಡಬೇಕು? ಸರಿ, ಎಲ್ಲಾದ್ರೂ ಕುಳಿತುಕೊಳ್ಳೋಣ ಬನ್ನಿ. ಇಲ್ಲೇ ಕುಳಿತುಕೊಳ್ಳೋಣ. ಇಲ್ಲ, ಈ ಜಾಗ ಶುಭ್ರವಾಗಿಲ್ಲ ಭಗವಾನ್, ಅಶುದ್ಧ ಅಶುದ್ಧ. ಕಾಡು ಸರ್ವದಾ ಪವಿತ್ರ, ಭೂದೇವಿ ಸರ್ವತ್ರ ಪರಿಶುದ್ಧಳು ಕಣಯ್ಯ. ನೆಡ್ದು ಕಾಲ್ ಜೋಮ್ ಹಿಡ್ದು ಜೋಲಿ ಹಾಡುತ್ತಲ್ಲ, ಆಗ ಸಿಕ್ಕನಲ್ಲವೇ ಪವಿತ್ರ. ಮೂರ್ಖ, ಹಾಗಲ್ಲ. ನಿನಗೆ ಶಾಸ್ತ್ರ ತಿಳಿಯೋದು. ವಿಶ್ರಾಂತಿ ಸಮಯ ಹೀಗೆ ವ್ಯರ್ಥ ಮಾಡಬಾರದು. ನಡೆ. ಚಾಂಡಲ್ಯ, ನಾನು ಅಧ್ಯಯನ ಮಾಡ್ತೀನಿ. ಅಲ್ಲ, ನಾನು ಧ್ಯಾನಸ್ಥನಾಗ್ತೀನಿ. ನೀನು ಅಧ್ಯಯನ ಮಾಡು. ಭಗವನ್, ಯಾಕೆ ಧ್ಯಾನ ಹತ್ತಲಿಲ್ಲವೋ? ಹಸಿವಾದಾಗ ಹಾಗೆ. ಮೂರ್ಖ, ನಿನ್ನ ಪಾಠದ ಬಗ್ಗೆ ಕೇಳಬೇಕಂತಿದ್ದೆ. ಹೇಳು, ಶಾಕ್ಯ ಸಿದ್ಧಾಂತವನ್ನು ಹೇಳು ನೋಡೋಣ. ಭಗವಾನ್, ಈಗ ನನಗೆ ಬಹಳಷ್ಟು ಹಸಿವಾಗುತ್ತಿದೆ. ಹಸಿವಾದಾಗ ಸ್ಮರಣೆ ಹುಗ್ಗಾಟಾಡುತ್ತದಂತೆ. ಈಗ ನಾನು ಅಧ್ಯಯನ ಮಾಡುತ್ತೇನೆ, ಆಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೇಳಿ. ಏನಾದ್ರೂ ಮಾಡ್ಕೊ, ನಾನು ಧ್ಯಾನಸ್ಥನಾಗ್ತೇನೆ. ಆಯ್ತು. ತಗಜಬುತಾಂ ದೀದ ಪಗ ತಗಜಬುದೀದ ಪಗರಿ ತಗಜಬುತೋಂ ಪಗರಿ ತಜಂ 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 ತಗಜಬುತಾಂ ದೀದ ಪಗ ತಗಜಬುದೀದ ಪಗರಿ ತಗಜಬುತೋಂ ಪಗರಿ ತಜಂ 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 ತಗಿಡ ತಗಜಬುತಾಂ ದೀದ ಪಗ ತಗಜಬುದೀದ ಪಗರಿ ತಗಜಬುತೋಂ ಪಗರಿ ತಜಂ 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 ತಗಿಡ ತಗಜಬುತಾಂ ನೀದ ಪಗ ತಗಜಬುದೀದ ಪಗರಿ ತಗಜಬುತೋಂ ಪಗರಿ ತಜಂ 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 ತಗಿಡ ತಗಜಬುತಾಂ ನಿತ್ತ ಪಗ ತಗಜಬುದಿ ತಪ್ಪಗರಿ ತಗಜಬುತೋಂ ಪಗರಿ ತಜಂ ತಜಂ ತಜಂ. ಎಲ್ಲೋ ಏನೋ ಕೇಳಿಸುತ್ತಿದೆ, ಎಲ್ಲೋ ಏನೋ ಕೇಳಿಸುತ್ತಿದೆ. ಹತ್ತಿರ ಹೋಗಿ ಕೇಳಿಸಿಕೊಳ್ಳುತ್ತೇನೆ. ವಸಂತ ಸೇನೆ, ಓ ವಸಂತ ಸೇನೆ, ಮಧುಕಾರಿಕೆ ಅಲ್ಲಿ ನೋಡು, ವಸಂತ ಸೇನೆ ಸಂತೋಷದಿಂದ ನರ್ತಿಸುತ್ತಿದ್ದಾಳೆ.
ಕಣ್ಣೆರಡು ಕಮಲಗಳಂದೇ ಮುಂಗುರುಳು ದುಂಬಿಗಳಂದೇ ಕಣ್ಣೆರಡು ಕಮಲಗಳಂದೇ ಮುಂಗುರುಳು ತುಂಬಿಗಳಂದೇ ನಾಸಿಕವು ಸಪ್ಪಿಗ ಎಂದೇ ನೀನಗಲು ಹೂವಿರಿದಂದೇ ನಾಸಿಕವು ಸಬ್ಬಿಗ ಎಂದೇ ನೀನಗಲು ಹೂವಿರಿದಂದೇ ನಡೆಯುದಿರೆ ನಾಟ್ಯ ತಂದೆ ನಡೆಯುದಿರೆ ನಾಟ್ಯ ತಂದೆ ರತಿಗೆ ದರಗಿಳಿದಂದೆ ಈ ಅಂದಗೆ ಸೋತೆನು ಸೋದೆ ನಾನು ಸದಾ ಕಣ್ಣಲೆ ಪ್ರಣಯದ ಕವಿದೆ ಹಾಡುವೆ. ಅಯ್ಯೋ 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 ಏನಪ್ಪ ಇದು ಯಾರಪ್ಪ ಇದು ನರ್ತಿಸುತ್ತಿರೋದು ಯಾರಪ್ಪ ಇದು ಇನ್ನೂ ಹತ್ತಿರ ಹೋಗಿ ನೋಡ್ಬೇಕು ಆಗ್ಲಿ ಜೊತೆಗೆ ಮಧುಕಾರಿಕೆ ಇದೇ ಉದ್ಯಾನವನವಲ್ಲವೇ? ಹೌದು ಅಜ್ಜುಕ, ಇದೇ ಉದ್ಯಾನವನ. ಅಗೋ ಆ ವೃಕ್ಷಾಚ್ಛಾಯೆಯಲ್ಲಿ ವಿಶ್ರಮಿಸೋಣವೇ? ಅಜ್ಜುಕ, ಲತಾ ಮಂಟಪಕ್ಕೆ ಹೋಗೋಣ. ಅದು ಸರಿ, ಹಾಗೆಯೇ ಮಾಡೋಣ. ಆಹಾ ಇಲ್ಲೇ ಎಲ್ಲೋ ಹತ್ತಿರವೇ ಬರುತ್ತಿರೋ ಹಾಗಿದೆ ಹೆಜ್ಜೆಯ ಸದ್ದು. ಆಹಾ ಆಹಾ ಇದೇ ನನ್ನ ಅದೃಷ್ಟದ ದಿನ. ಫಲಪ್ರತಿಕೆ ರಾಮಿಲಕ ಇನ್ನೂ ಬಂದಿಲ್ಲವೇಕೆ? ಅವನು ಶೀಘ್ರ ಬರುತ್ತೇನೆಂದು ಹೇಳಿ ನಗರಕ್ಕೆ ಹೋದನು. ಕಾರಣವೇನಿರಬಹುದು? ಬೇರೆ ಕಾರಣವೇನಿದೆ? ಗೋಷ್ಠಿಗೋಸ್ಕರ. ಗೋಷ್ಠಿ ಇಷ್ಟೊತ್ತಾದರೂ ಮುಗಿದಿರಲಾರದೆ? ಗೋಷ್ಠಿ ಮುಗಿಯುವುದಿಲ್ಲ ಅಜ್ಜುಕ, ನಿನಗೆ ತಿಳಿಯದು. ಗೋಷ್ಠಿ ಎಂದರೆ ಗೋಷ್ಠಿ ಅಲ್ಲವೇ? ಅಲ್ಲಿ ನಾಚಿಕೆಯಿಂದ ಮುದುಡಿಕೊಳ್ಳುವ ಹುಡುಗಿಯರು ಮತ್ತರಾಗುತ್ತಾರೆ, ಹಾಸ್ಯದ ಹೊಳೆ ಹರಿಸುತ್ತಾರೆ. ಏನಪ್ಪ, ಹೋಗಿ ಹೋಗಿ, ನಿಮ್ಮಿಬ್ಬರಲ್ಲಿ ಯಾರಾದರೊಬ್ಬರು ಬೇಗ ಹೋಗಿ ಆತನನ್ನು ಶೀಘ್ರವಾಗಿ ಕರೆದುಕೊಂಡು ಬನ್ನಿ. ಸರಿ ಸರಿ, ನಾನೇ ಹೋಗಿ ಕರೆ ತರುತ್ತೇನೆ. ಹಾಗೆಯೇ ಆಗಲಿ. ಯಾರಪ್ಪ ಇವಳು? ಯಾರಿರಬಹುದು? ಹತ್ತಿರ ಹೋಗಿ ನೋಡಲೇಬೇಕು. ಓಹೋ, ಗಣಿಕಾ ಸ್ತ್ರೀ. ಇವಳನ್ನು ನೋಡ್ದಲೇ ಇರೋ ಕಣ್ಣು ಇನ್ಯಾಕೆ? ಈಗ ನೋಡಿ, ನಮ್ಮ ಗುರುಗಳು ಇದೇ ಹೊತ್ತಿಗೆ ಸಮಾಧಿಗೆ ಏರಿಸಿ ಕೂತಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಖರ್ಜೂರ ಹಣ್ಣಾದಾಗ ಕಾಗೆ ಬಾಯಿ ಹುಣ್ಣಾಗಿತ್ತಂತೆ. ಇನ್ನು ನಮ್ಮ ಅಧ್ಯಯನ ಇಲ್ಲಿಯೇ. ಮಧುಕಾರಿಕ, ಪ್ರಾಯಶಃ ನಾನೀಗ ರಾಮಿಲಕನಿಗಾಗಿ ಕಾತುರದಿಂದ ಕಾಯುತ್ತಿಲ್ಲವೋ ಏನು? ನಿಜವಾಗಿ ಅವನೇ ನಿನಗೋಸ್ಕರ ಕಾತರನಾಗಬೇಕು. ನಿನಗೆ ವಿಶ್ವಾಸವಾಗಲ್ಲ, ಆದರೂ ಇದು ಸತ್ಯ. 6 ತಿಂಗಳ ಹಿಂದೆ ಶರತ್ ಪೂರ್ಣಿಮೆಯ ದಿನ ಮೊದಲಿಗೆ ಆತನ ಕಣ್ಣುಗಳು ನನ್ನನ್ನು ಸೆಳೆದು ಬಿಟ್ಟವು. ಅದು ಅವನ ಪುಣ್ಯವೆಂದೇ ತಿಳಿದಾನು ಅವನು. ಆದರೆ ಆತ ಪ್ರತಿದಿನ ಬಂದು ಬೇಡುವಾಗ ಅಸಹ್ಯವಾಗಿ ಮೈ ತೊಡಗಿತು. ಯಾರಿಗೂ ಆಡದಂತ ಮಾತನಾಡಿಬಿಟ್ಟ ನಾನು ಮಧುಕಾರಿಕ. ಹತಭಾಗ್ಯ ನಾನು. ಅಂತ ಏನಾಯ್ತು? ಯಾಕೆಷ್ಟು ದ್ವಿಗ್ನಗೊಳ್ತಿದ್ಯಾ? ಕೆಟ್ಟ ಮಾತು ಬಾಯೊಡೆದು ನೆಲಕ್ಕೆ ಬಿದ್ದಿತ್ತು ಅಲ್ಲವೋ? ಆತ ಎದ್ದು ನಿಂತ. ನಾನು ನಡುಗಿಬಿಟ್ಟೆ. ಶಾಂತನಾಗಿ ಮಂದಹಾಸದಿಂದ ನನ್ನನ್ನೇ ನೋಡುತ್ತಾ ಮೇಘ ಗಂಭೀರವಾಣಿಯಲ್ಲಿ ಜನ್ಮ ಕೊಟ್ಟಿದ್ದೀಯೇ, ಜನ್ಮ ಜನ್ಮಾಂತರಕ್ಕೂ ಚಿರಋಣಿ ಎಂದು ಹೇಳಿ ನಡೆದೇ ಬಿಟ್ಟ. ಹೋಗುವಾಗ ನನ್ನ ಸರ್ವಸ್ವವನ್ನು ಸೆಳೆದುಕೊಂಡು ಹೋದ. ಆ ಮಿಂಚಿನಲ್ಲಿ ನಾನು ಕರಗಿ ಹೋಗಬಾರದಿದ್ದೆ, ಅಥವಾ ಭೂಮಿಯ ಬಿರುದು ನಾನು ಇಳಿದು ಹೋಗಬಾರದಿದ್ದೆ. ಪ್ರಾಯಶಃ ಅದಕ್ಕೆ ಅವನು ಕವನಗೋಷ್ಠಿಗೆ ಹೋಗಿದ್ದಾನೆ. ಅಯ್ಯೋ, ಹಿಂಗೆ ಹೋಗ್ತಾನೆ ಬಿಡುವ ಅಜ್ಜುಕ. ಇಂದಲ್ಲ ನಾಳೆ ತಾನೇ ಹುಡ್ಕೊಂಡು ಬರ್ತಾನೆ. ನಾನ್ ಬೇಕಾದ್ರೆ ಪಣ ಕಟ್ಟಬಲ್ಲೆ. ಮುಗ್ಧೆ ನೀನು.
ಅದರ ಬೆಂಕಿ ಮಾತ್ರ 100 ನಾಲಿಗೆಗಳಿಂದ ಸುತ್ತಿ ಸುತ್ತಿ ನನ್ನನ್ನು ನೆಕ್ಕುತ್ತಿದೆ. ಮಧುಕಾರಿಕ, ಬರುವಾಗ ದಾರಿಯಲ್ಲಿ ಒಬ್ಬ ಪರಿವ್ರಾಜಕರನ್ನ ಕಂಡೆ. ಹಾ, ಅಗೋ ಆ ಮರದ ಕೆಳಗೆ ಧ್ಯಾನಸ್ಥರಾಗಿದ್ರಲ್ಲ, ಅವರೇ ಇರಬೇಕು. ನಾನು ಅವರಂತೆ ಇದೆಲ್ಲದರಿಂದಲೂ ಕಳಚಿಕೊಳ್ಳಲು ಸಾಧ್ಯವಾಗಿದ್ದರೆ. ಅಜ್ಜುಕ, ನಿನಗೆ ಹಾಗ ಅನ್ಸುತ್ತೆ. ಆದ್ರೆ ಆ ಮರದ ಕೆಳಗೆ ಕಾವಿ ಹಾಕೊಂಡು ಧ್ಯಾನ ಮಾಡ್ತಿರೋ ಆ ಪರಿವ್ರಾಜಕರಿಗೂ ಒಂದ್ ಕ್ಷಣ ಅನ್ಸ್ಬೋದಲ್ಲ, ನಾನು ನಿನ್ನ ಹಾಗೆ ಸೋಡಸಿಯಾಗಿ ಅಡಿಟ್ಟನೆಲ್ಲವೆಲ್ಲ ರೋಮಾಂಚನಗೊಳಿಸಲು ಸಾಧ್ಯ ಆದ್ರೆ ಅಂತ ಆತನಿಗೂ ಅನ್ಸ್ಬೋದಲ್ಲ. ಏನೋಪ್ಪ, ನನ್ನದೇ ನನಗಿರುವಾಗ ಬೇರೆ ಯಾರದ್ದೇಕೆ? ಅಗೋ, ಅಲ್ಲಿ ಒಂದೊಂದು ಮಾವಿನ ಮರವಿದೆ ನೋಡು. ಹಾ, ಅದರ ಕೆಳ ಒಂದು ಶಿಲಾಘಟ್ಟವಿದೆ. ಹೌದು ಹೌದು, ಅಲ್ಲಿಯೇ ಹೋಗಿ ವಿಶ್ರಮಿಸೋಣವೇ? ಸರಿ, ಅಜ್ಜುಕೆಯ ಇಚ್ಛೆಯಂತೆ ಆಗಿ ನಡಿ. ಆ ಆ ಆ ಅಜ್ಜುಕ, ಎಷ್ಟ್ ಚೆನ್ನಾಗಿದೆ. ಒಂದ್ ಹಾಡು ಹೇಳ್ತೀಯಾ? ವರ್ಣಕವನ್ನ ಹಾಡುವ ಧೈರ್ಯವಿಲ್ಲ, ಹೃದಯ ವಿಹ್ವಲಗೊಂಡಿದೆ. ಹೋಗ್ಲಿ ಬಿಡು, ಒಂದು ವಸ್ತುಕವನ್ನಾದ್ರೂ ಪ್ರಸ್ತುತಪಡಿಸ್ತೀಯಾ? ಆಗಬಹುದು. ಹಾ, ಮಿಂಚು ಗೊಂಚಲ ಸೆಳೆಯ ಹೋದಳು, ತುಂಬಿದೆ ಸುದೆ ಸುರಿದಳು. ಮಿಂಚು ಗೊಂಚಲ ಸೆಳೆಯ ಹೋದಳು, ತುಂಬಿದೆ ಸುದೆ ಸುರಿದಳು. ಚಂಚಲಾಂಚಲೆ ಚೆಲ್ಲಿ ಕರೆದಳು, ಚಂಚಲಾಂಚಲೆ ಚೆಲ್ಲಿ ಕರೆದಳು. ಕಂಬನಿಯ ಕಾಲ್ಗರೆದಳು, ಕಂಬನಿಯ ಕಾಲ್ಗೆರೆದಳು. ಆಹಾ! ಓಹೋ! ಅಪ್ಸರೆ ಅಪ್ಸರೆ ನೃತ್ಯ ಮಾಡಿದಷ್ಟು ಚೆನ್ನಾಗಿದೆಯಲ್ಲಪ್ಪ. ಪಾಯಸಕ್ಕೆ ತುಪ್ಪ ಹಾಕಿದಷ್ಟು ಅಲ್ಲದ ಕಲ್ಲು ಸಕ್ಕರೆ ಬೆರೆಸಿದ ಹಾಲು ಏಕ ಪ್ರಕಾರವಾಗಿ ಇದಾಗಿರೋ ಹಾಗಿದೆ. ಅಯ್ಯೋ, ಇದನ್ನ ನೋಡೋದಕ್ಕೆ ನಮ್ಮ ಗುರುಗಳಾದ್ರೂ ಇರಬಾರುತ್ತೆ. ಭಗವಾನ್ ಭಗವಾನ್ ಎಲ್ಲ ನಮ್ಮ ಭಗವಾನರಿಗೆ ಎಚ್ಚರ ಆಗೋಗಿದೆ. ನೋಡಿದ್ರಿಯ ಭಗವಾನ್? ಕಿವಿಗೆ ಕೇಳುವುದಲ್ಲದೆ ಬೇರೆ ಕೆಲಸವೇ ಇಲ್ಲ. ಆದರೆ ನಾನು ಅದರಿಂದ ದೂರ ಇದ್ದೇನೆ. ಕೈಯಲ್ಲಿ ಕಾಸಿದ್ದಿದ್ರೆ ಹತ್ತಿರ ಹೋಗಿ ನೋಡಬಹುದಿತ್ತು ಹಾಗೂ ಕೇಳಬಹುದಿತ್ತು. ಮೂರ್ಖ! ಯುಕ್ತ ಯುಕ್ತ ತಿಳಿದು ಮಾತನಾಡು. ಯಾಕೆ ಭಗವಾನ್ ಕೋಪ ಮಾಡಬೇಡಿ. ಸನ್ಯಾಸಿಗಳಿಗೆ ಸಿಟ್ಟು ಶೋಭಿಸುವುದಿಲ್ಲ. ಹೋಗು, ನಿನ್ನ ಜೊತೆ ಮಾತಾಡೋದಿಲ್ಲ. ಈಗ ನಿಜವಾದ ಪಂಡಿತರಾದ್ರಿ. ಪಂಡಿತರು ಮಾತಾಡಿ ಕಳೆದುಕೊಳ್ಳುವುದಿಲ್ಲ. ಮಧುಕಾರಿಕ, ಏನಾದರಾಗಲಿ ರಾಮಿಲಕ ಇಲ್ಲೇ ಎಲ್ಲಾದರೂ ಇದ್ದಾನೆಂದು ಒಮ್ಮೆ ನೋಡಿ ಬರುತ್ತೀಯಾ? ಸರಿ ಸರಿ, ನೀನ್ ಚಿಂತೆ ಮಾಡ್ಬೇಡ. ಈಗ ನಾ ಹೊರಟೆ. ಇಳಿಲಿ, ಅಲ್ಲೊಂದು ಅಶೋಕ ವೃಕ್ಷವಿದೆ ನೋಡು. ಹಾ, ಅದರ ಕೆಳಗೆ ನಾನು ಹೂವಾಯುತ್ತಿರುತ್ತೇನೆ. ಒಬ್ಳೆ ನಾನಿದ್ದೇನಲ್ಲ, ಶಾಂಡಿಲ್ಯ ಶಾಂಡಿಲ್ಯ ಅಂತ ನನ್ನ ಹೆಸರು. ನಾನು ಇಲ್ಲಿಂದನೇ ಅವಳನ್ನ ನೋಡಿಕೊಳ್ಳುತ್ತಿರುತ್ತೇನೆ. ಬೇಗ ಹೋಗಿ ಬಾ ಮಧುಕಾರಿಕ. ಸರಿ ಸರಿ, ಜೋಪಾನ. ಎಲ್ಲಿರಬಹುದು ರಾಮಿಲಕ? ಆರ್ಯ ರಾಮಿಲಕ, ರಾಮಿಲಕ, ಆರ್ಯ ರಾಮಿಲಕ. ಓಹೋ!
ಏನೇನ್ ಮಾಡ್ತಿದ್ದೀರಾ ಎಲ್ಲ ನೋಡ್ತಾವ್ರೆ. ಯಾರು? ನಮ್ ಬೈಪಾಸು. ಯಾರು ಗೊತ್ತಾ? ಅವರೇ ಯಮಧರ್ಮರಾಯ. ಅವರಿಗೆ ನಾನೇ ರೈಟ್ ಹ್ಯಾಂಡ್. ನನ್ನನ್ನ ಯಮ ಪುರುಷ ಅಂತ ಕರೀತಾರೆ. ನಮ್ ಬಾಸ್ ಯಾವಾಗ ಹೆವಿಕ್ ತಂತಾರೋ ನಾನು ಬಂದು ಎತ್ತಾಕೊಂಡು ಹೋಗ್ತಾ ಇರೋದೆ. ಇಲ್ಲಿ ಬಾಸ್, ಸರಿ ಬಾಸು, ಬಂದೆ. ಇನ್ನೇನು ಬಂದೆ? ಎವಿಕ್ಷನ್ ವಸಂತ ಸೇನೆ, ಲೊಕೇಶನ್ ಇಂಗ್ಲಿಷರ್ ಗಾರ್ಡನ್. ಎಲ್ಲೇ ಇಂಗ್ಲಿಷರ್ ಗಾರ್ಡನ್? ಎಲ್ಲಿ? ಹಾ, ಇದೇ ಇಂಗ್ಲಿಷರ್ ಗಾರ್ಡನ್. ಇಲ್ಲಿ ವಸಂತ ಸೇನೆ. ಎಲ್ಲಿ ಎಲ್ಲಿ? ಹಾ, ಇದೋ ವಸಂತ ಸೇನೆ. ಏನ್ ಸಖತ್ತಾಗಿದ್ದಾಳಲ್ವಾ? ತ್ರಿಪುರ ಸುಂದರಿ. ಆದ್ರೆ ಏನ್ ಮಾಡೋದು? ಅವಳ ಟೈಮ್ ಬಂದಿದೆ. ಎತ್ತಾಕೊಂಡು ಹೋಗ್ಬೇಕು. ಹೆಂಗ್ ಎತ್ತಾಕೊಂಡು ಹೋಗೋದು? ಆಕ್ಸಿಡೆಂಟ್ ಮಾಡಿಸಿದೆ ಅಥವಾ ಸ್ಲಿಪ್ ಡಿಸ್ಕು, ಇಲ್ಲ ಅಂದ್ರೆ ಲೋ ಫೇಲಿಯರ್ ಮಾಡ್ಸದೆ. ಏಯ್, ಟೈಮ್ ಆಯ್ತು, ಬೇಗ ಎತ್ತಾಕೊಂಡ್ ಬಾರೋ. ಬಸ್ಸು ಒಂದು ಐಡಿಯಾ ಬಂತು. ಬರ್ಲಿ ಬರ್ಲಿ ಘಟ ಸರ್ಪ ಬರ್ಲಿ. ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನು ಅನುಭವಿಸುವುದಕ್ಕಾಗಿಯೇ ಜನನ ಪಡೆಯುತ್ತಾರೆ. ಹಾಗೂ ಕರ್ಮ ತೀರಿದ ಕೂಡಲೇ ಪ್ರಾಣ ಹೊರಟು ಹೋಗುತ್ತದೆ. ಅಜುಕೆ, ಈಗ ಹೇಗನ್ನಿಸ್ತಿದೆ? ದೇಹ ಮರಗಟ್ಟುತ್ತಿದೆ, ತಲೆ ಸುತ್ತುತ್ತಿದೆ, ಎದೆಯಲ್ಲಿ ನೋವಾಗುತ್ತದೆ, ಪ್ರಾಣವೇ ಹೋದಂತಾಗುತ್ತಿದೆ. ನಾನು ಇಲ್ಲಿ ಮಲಗಿರುತ್ತೇನೆ. ಸುಖವಾಗಿ ಮಲಗಿಕೋ ಅಜ್ಜುಕೆ. ತಾಯಿಗೆ ನನ್ನ ನಮಸ್ಕಾರವನ್ನು ತಿಳಿಸು. ಹಾಗೇನ ಬೇಡ, ಸ್ವತಃ ನೀನೇ ತಾಯಿಗೆ ನಮಸ್ಕರಿಸಬಹುದು. ರಾಮಿಲಕ 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 ಬರುವುದೇ ಇಲ್ಲ. ಅಜ್ಜುಕೆ ಅಜ್ಜುಕೆ, ಅಯ್ಯೋ! ಈಗ ಪ್ರಾಣ ನನ್ನ ಕೈ ಸಿಕ್ಕಾಯ್ತು. ರಿಸ್ಟೋನ್ ಯಮಪುರಿ. ಪ್ರಾಣ ಹೋಗಿ ಬಿಡ್ತು. ಅಯ್ಯಯ್ಯೋ, ಭಗವಾನ್ 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 ಭಗವಾನ್, ಅವಳು ಪ್ರಾಣ ಬಿಟ್ಟೇ ಬಿಟ್ರು. ಮೂರ್ಖ! ಪ್ರಾಣಿಗಳಿಗೆ ಪ್ರಾಣವೆಂಬುದು ಯಾವ ಕಾಲಕ್ಕೂ ಪ್ರಿಯವಾದುದು. ಪ್ರಾಣಿಗಳು ಪ್ರಾಣ ಬಿಡುವುದಿಲ್ಲ. ಪ್ರಾಣವೇ ಪ್ರಾಣಿಯನ್ನು ಬಿಟ್ಟು ಹೋಯಿತು ಅನ್ನಬೇಕು. ಓ, ದುಷ್ಟ ನಿಷ್ಠುರ, ನೀನು ಮನುಷ್ಯನಲ್ಲ, ಕಲ್ಲು. ಏನಂದೆ? ನಿನಗೆ ಇಷ್ಟ ಅಲ್ಲ ಅಷ್ಟೋತ್ತರ ನಾಮ ಸಹಸ್ರನಾಮ ಎಲ್ಲ ಪೂಜೆನ ಮಾಡ್ತೀನಿ. ಸರಿಯಪ್ಪ. ಸರಿಯಪ್ಪ. ಭಗವಾನ್, ನನಗೆ ದುಃಖ ಉಕ್ತಾ ಇದೆ. ಯಾತಕ್ಕೋಸ್ಕರ? ಇವರು ನಮ್ಮವರೇ ಅಲ್ಲವೇ ಭಗವಾನ್? ನಮ್ಮವರೇ.
ನಮ್ಮ ಹಾಗೆಯೇ ಬೇರೆಯವರಲ್ಲಿ ಸ್ನೇಹ ಮಾಡುವುದಿಲ್ಲ. ಸ್ನೇಹ ಮಾಡೋದಿಲ್ಲ, ಪ್ರೀತಿ ಮಾಡ್ತಾರೆ ಹಣಕ್ಕೋಸ್ಕರ. ಅದೆಲ್ಲ ಬಿಡು, ನೀನು ಅಧ್ಯಯನ ಮಾಡು. ಅಧ್ಯಯನ 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 ನನಗೆ ಬೇಡ, ನನಗೆ ತಡ್ಕೊಳಕ್ಕಾಗ್ತಿಲ್ಲ, ನಾನು ಹೊರಟೆ. ಶಾಂಡಿಲ್ಯ, ಹಾಗೆ ಹೋಗತಕ್ಕದ್ದಲ್ಲ. ನೀವು ನನ್ನನ್ನ ತಡೆಯತಕ್ಕದ್ದಲ್ಲ, ಹಾಗೆ ಇದರ ಕೋಪವನ್ನು ಮಾಡಿಕೊಳ್ಳತಕ್ಕದ್ದಲ್ಲ. ನಾನು ಹೊರಟೆ. ಅಚ್ಚುಕೆ 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 ಅಚ್ಚುಕೆ. ಆರ್ಯ, ಇದೇನು ಮಾಡುತ್ತಿದ್ದೀರಿ? ಪ್ರೀತಿ. ಹೌದು, ಸಾಧುಗಳು ಸರ್ವರಲ್ಲೂ ಪ್ರೀತಿ ತೋರಿಸುತ್ತಾರೆ. ಸರಿಯಾಗಿ ಹೇಳಿದೆ. ಆರ್ಯೆ, ನಾನು ಈಕೆಯನ್ನು ಸ್ಪರ್ಶಿಸಲೇ? ಹಾ ಹಾ. ಅಚ್ಚುಕೆ 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 ಅಚ್ಚುಕೆ. ಆರ್ಯ, ಅದು ಪಾದ. ನಾವು ಪಾದವನ್ನು ಹಿಡ್ಕೊಂಡಿದ್ದೀರಿ. ಅಯ್ಯೋ, ಈಗ ಆಗ್ತಿರೋ ದುಃಖದಲ್ಲಿ ತಲೆ ಯಾವುದು ಪಾದ ಯಾವುದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಏನೋ ಸರಿ ಬಿಡಿ. ಆರ್ಯ, ಸ್ವಲ್ಪ ಕಾಲ ಈಕೆಯನ್ನು ನೋಡಿಕೊಳ್ತೀರೆ? ನಾ ಹೋಗಿ ತಾಯಿಯನ್ನು ಕರೆತರುತ್ತೇನೆ. ಆಗ್ಲಿ, ತಾಯಿ ತರನೇ ನೋಡ್ಕೊಳ್ತೀನಿ. ಈಗ ಮನಪೂರ್ವಕವಾಗಿ ಹೊತ್ತು ಬಿಡುತ್ತೇನೆ. ಅಯ್ಯಯ್ಯಯ್ಯೋ, ನನ್ನ ಮೋಹದ ಮಣಿಯೇ. ಅಯ್ಯಯ್ಯಯ್ಯೋ, ನನ್ನ ಮುದ್ದಿನ ಗಿಣಿಯೇ. ಅಯ್ಯಯ್ಯಯ್ಯೋ. ಶಾಂಡಿಲ್ಯ, ಏನು ಮಾಡುತ್ತಿದ್ದೀಯ? ಏ ದುಷ್ಟ, ನೀನು ದೂರದಿಲ್ಲು. ನೀನು ಮನುಷ್ಯನಲ್ಲ, ಕಲ್ಲು ಕಲ್ಲು. ಹಾಗೆ ಚಂಚಲನಾಗಬಾರದು ಮಗು. ನಡೆ, ಅಧ್ಯಯನ ಮಾಡು. ಭಗವಾನ್ ಭಗವಾನ್, ಹೇಗಾದ್ರೂ ಮಾಡಿ ಬದುಕಿಸ್ಕೊಡಿ ಭಗವಾನ್, ಹೇಗಾದ್ರೂ ಮಾಡಿ. ನಾನು ವೈದ್ಯನಲ್ಲ. ನೀವು ಯೋಗಿಗಳಲ್ವೇ? ಯೋಗ ಬಲದಿಂದಲೇ ಬದುಕಿಸಿಕೊಡಿ. ಅಯ್ಯೋ, ಇದು ಸರಿಯಲ್ಲ. ಹುಡುಗನಿಗೆ ಸನ್ಯಾಸ ಧರ್ಮ ಅದೇನು ತಿಳಿಯದು. ಹಾಗೆ ಮಾಡಕೂಡದು. ಆದರೆ ಹುಡುಗ ಪಾಪ ತಿಳಿಯೋದಿಲ್ಲ. ಅವನನ್ನು ನೋಡಿ ನನಗೆ ಮರುಕವಾಗ್ತದೆ. ಎಷ್ಟಾದರೂ ನನ್ನ ಶಿಷ್ಯನಲ್ಲವೇ? ಹಾ, ಶಿಷ್ಯನ ಮೇಲಿನ ಕರುಣೆಯಿಂದ ಪ್ರೇರಿತವಾಗಿ ಮಾಡತಕ್ಕಂಥ ಕೆಲಸ ದೋಷವಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಅದನ್ನು ಮಹೇಶ್ವರಾದಿ ಯೋಗಾಚಾರ್ಯರು ಸಮರ್ಥಿಸಿದ್ದಾರೆ. ಆಗಲಿ ಆಗಲಿ, ಯೋಗದ ಬಲದಿಂದ ನಾನೇ ಈಗ ನನ್ನ ಪ್ರಾಣವನ್ನು ಆ ಗಣಿಕೆಯ ಶರೀರದಲ್ಲಿ ಪ್ರವೇಶ ಮಾಡಿಸಿ ಆಕೆ ಸ್ವಲ್ಪ ಕಾಲವಾದರೂ ಬದುಕುವ ಹಾಗೆ ಮಾಡುತ್ತೇನೆ. ಸಾಗರಿ ಮಾಮರಿ ಸಾಗ ಸಾಗರಿ ಮಾಮರಿ ಸಾಗರಿ ಮಾಮರಿ ಸಾಗ ಸಾಗರಿ ಮಾಮರಿ ಸಾಗರಿ ಮಾಮರಿ ಸಾಗ 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 ಶಾಂಡಿಲ್ಯ ಶಾಂಡಿಲ್ಯ ಶಾಂಡಿಲ್ಯ, ಮಗು ಶಾಂಡಿಲ್ಯ. ಹೇಳಿ ಆರ್ಯೆ, ನಾನೇ ಶಾಂಡಿಲ್ಯ, ನಿನ್ನ ಆರಾಧಕ. ಶಾಂಡಿಲ್ಯ, ಮಗು ನಡೆ, ಆಚಮನ ಮಾಡಿ ಅಧ್ಯಯನ ಮಾಡು. ಇದೆಂತ ಕರ್ಮ? ಪಾಪಿಗೆ ಸಮುದ್ರಕ್ಕೆ ಹೋದ್ರೂ ಮುಣಕಾಲುದ್ದ ನೀರಂತೆ. ಈ ಮಹಾರಾಜಿಯು ಮಗುವೆ ಅಧ್ಯಯನ ಮಾಡಿ ಹೊಂದಿದ್ದಾಳಲ್ಲಪ್ಪ. ನಾನು ಶಾಂಡಿಲ್ಯ. ಶಾಂಡಿಲ್ಯ, ನಡೆ ಅಧ್ಯಯನ ಮಾಡು. ಈ ಘಟ್ಟಕ್ಕಂತೂ ಈ ಪಾಪಿ, ಈ ಗುರುನು ಆ ಗುರುನು ಗೊತ್ತಿಲ್ಲ. ಪಾಪಿ ಗುರುಗಳಿಂದ ನನಗೆ ಬಿಡುಗಡೆ ಇಲ್ಲ. ನಾನೇ
ಅವನ ಕಾಲಿನ ಪಾದಕ್ಕೆ ತಲೆ ಚಚ್ಚಿ ಚಚ್ಚಿ ಸತ್ತೋಗ್ಬಿಡ್ತೀನಿ. ಮಗು ಶಾಂಡಿಲ್ಯ ಹಾಗೆ ಮಾಡತಕ್ಕದ್ದಲ್ಲ. ಭಗವಾನ್ 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 ನಾನು ಬಂದ್ಬಿಟ್ಟೆ. ಭಗವಾನ್ ಅಯ್ಯೋ ಅಯ್ಯೋ ಭಗವಾನ್ ಅಯ್ಯೋ ಹೋಗಿ ಬಿಟ್ರ ಅಯ್ಯೋ ಈಗಷ್ಟೇ ಮುಂಚೆ ಕೋಪದಲ್ಲಿ ಹೇಳಿದ್ದೆ ನಿಮ್ಮಿಂದ ಬಿಡುಗಡೆ ಇಲ್ಲ ಅಂತ. ನೀವೇ ಸತ್ತೋಗ್ಬಿಟ್ರ. ಅಯ್ಯೋ ಅಯ್ಯೋ ನಾನು ಏನ್ ಮಾಡ್ಲಿ? ಇಲ್ಲ ಇಲ್ಲೇ ಇಲ್ಲೇ ಇವರ ಕಾಲದಲ್ಲಿ ತಲೆ ಚಚ್ಚಿ ಸಾಯ್ತೀನಿ. ಭಗವಾನ್ ಈಗೋ ನಾನು ನಿಮ್ಮಿಂದ ಬಂದೆ. ಅಯ್ಯೋ ಭಗವಾನ್ 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 ಎಲ್ಲಿದ್ದಾಳಮ್ಮ ನನ್ನ ಮಗಳು ವಸಂತ ಸೇನೆ? ಎಲ್ಲಿದ್ದಾಳೆ? ಬನ್ನಿ ತಾಯಿ, ಇದೇ ಉದ್ಯಾನದಲ್ಲಿ ಮಲಗಿದ್ದಾಳೆ. ನನ್ನ ಭಾಗ್ಯದ ಬಾಗಿಲು ಮುಚ್ಚಿ ಹೋಯ್ತಮ್ಮ, ಮುಚ್ಚಿ ಹೋಯ್ತು. ಧೈರ್ಯವಾಗಿರಿ ತಾಯಿ, ಬನ್ನಿ. ಹಾ, ಇದೇನಾಶ್ಚರ್ಯ, ಅಜ್ಜುಗೆ ಎದ್ದು ಕೂತಿದ್ದಾಳೆ. ಹೌದಲ್ಲ, ಎಂತ ಕೆಟ್ಟ ಸುದ್ದಿ ಹೇಳಿಬಿಟ್ಟಿರಿ. ಮಗಳೇ ವಸಂತ ಸೇನೆ. ಏ ವೃದ್ಧೆ, ದೂರ ನಿಲ್ಲು. ತಬೇಡ ನನ್ನನ್ನು ವೃದ್ಧೆ ಎನ್ನುತ್ತಿದ್ದಾಳೆ. ಬೇಜಾರ್ ಮಾಡ್ಕೋಬೇಡಿ ತಾಯಿ, ವಿಷ ತಲೆಗೇರಿದೆ ಎಂದು ಕಾಣುತ್ತದೆ. ಹೌದು ಹೌದು, ವಿಷ ನೆತ್ತಿಗೇರಿರಬೇಕು. ನೀನು ಈಗಲೇ ಹೋಗಿ ವೈದ್ಯರನ್ನು ಕರೆದುತ್ತಾ ಹೋಗು ಹೋಗು. ಸರಿ ಸರಿ. ಹೀಗೆ ಬನ್ನಿ ರಾಮಲಕ. ವಸಂತ ಸೇನೆ ನಿಮಗಾಗಿ ಬಲಿಸುತ್ತಿದ್ದಾಳೆ. ಹೆಂಗಿತ್ತು ನಮ್ಮ ನೃತ್ಯ? ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಎನ್ನ ಮುಟ್ಟಿದ ಕೈನ ಭೂಮಿಯಕ್ಕೆ ಬಗ್ಗಿಸ್ತೀನಿ, ಎಂಡ ತುಂಬಿದ ಮೈನ. ಸಾಕಾಗಿತ್ತಲ್ಲ ಬರೀ ಚಪ್ಪಾಳೆ. ಎಷ್ಟೊತ್ತು ಹೋಯ್ತು ನನಗೆ ಗೊತ್ತಾಗಲಿಲ್ಲ. ಇಷ್ಟು ಹೊತ್ತು ಈ ಮುದ್ದು ತಾವರೆಯಿಂದ ಬಿಟ್ಟು ಹೇಗಿದ್ದಪ್ಪ ನಾನು. ನನಗೆ ಆಶ್ಚರ್ಯ ಆಗ್ತಿದೆ, ಆಶ್ಚರ್ಯ. ಆದರೆ ಈಗ ಹತ್ತಿರ ಸಮೀಪಿಸುತ್ತಿರುವ ಹಾಗೆ ಕಾತುರವು ಹೆಚ್ಚುತ್ತಿದೆ. ಎಲೈ ಸುಂದರಾಗಿ ನಿನ್ನ ಮುಖ ತೋರಿಸು ನಂಗೆ. ಎಲೈ ಸುಂದರಾಗಿ ನಿನ್ನ ಮುಖ ತೋರಿಸು ನಂಗೆ. ಮುದ್ದು. ಏ ಅಸಭ್ಯ, ದೂರ ನಿಲ್ಲು. ಮುಟ್ಟಬೇಡ ನನ್ನನ್ನು. ಅಯ್ಯೋ, ಏನಾಯ್ತು ಇವಳಿಗೆ? ಅಯ್ಯೋ, ನನಗ್ ಗೊತ್ತಿಲ್ಲ. ಇಷ್ಟೋ ತನಕನೂ ನಿಮ್ಗೋಸ್ಕರನೇ ಕಾಯ್ತಾ ಇದ್ಲು. ಕಾಯ್ತಿದ್ಲು ನನಗೋಸ್ಕರ. ನನ್ನಲ್ಲಿ ಹುಸಿ ಕೋಪ ಇರಬೇಕು, ಹುಸಿ ಕೋಪ. ಆ ಹುಸಿ ಕೋಪನ ಕ್ಷಣದಲ್ಲೇ ಕಳೆದು ಬಿಡ್ತೀನಿ. ವಸಂತ ಸೇನೆ ವಸಂತ ಸೇನೆ
ಧಮ್ ಧಮ್ ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ಧನ್ವಂತರೇ ಧಮ್ ಧಮ್ ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ಧನ್ವಂತರೇ ಯಾರಿಗೆಲ್ಲಿ ಕೆಮ್ಮು ದಮ್ಮು ವಾಂತಿ ಬೇದಿ ಶೀತ ನೆಗಡಿ ಜ್ವರ ಹಂದಿ ಜ್ವರ ಹಕ್ಕಿ ಜ್ವರ ನಾಯಿ ಜ್ವರ ಪ್ರೇಮ ಜ್ವರ ಓ ಅಲ್ಲಿದ್ರಲ್ಲ ಅವರಿಗೆ ಆಗಾಗ ಆಗ್ತಿರಂತ ಲವ್ ಫೀವರ್ ಹೋಯ್ ಇಲ್ಲಿಪ್ಪವರಿಗೆಲ್ಲ ನಾನೊಬ್ಬನೇ ವೈದ್ಯ ಇದೊಂದೇ ಮದ್ದು ಧಮ್ ಧನ್ವಂತರೇ ಹೋಯ್ ಇಲ್ಲಿ ಯಾರಿಗೋ ಲವಿಲೋ ಹಾವೋ ಅಂತ ಖಚಿತಂಬ್ರಲ್ಲ ಎಲ್ಲಿದ್ದವಳು ಇಲ್ಲೇ ಇಲ್ಲೇ ಓ ಇವಳೆಯ ಎಂತಾಯ್ತು ಕಂಡೇ ಬಿಡುವ ಮರ್ಕಟಸ್ಯ ಸುರಾಪಾವನು ಮಧ್ಯೆ ವೃಶ್ಚಿಕ ಸಂಶಯಂ ಧಮ್ ಧನ್ವಂತರೇ ಹೇ ಮೂರ್ಖ ವೈದ್ಯ ವ್ಯರ್ಥ ಸಾಹಸ ಮಾಡಬೇಡ ನೀನು ತನ್ಮಧ್ಯೆ ಭೂತ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತೆ ವಾಯ್ ಇವಳಿಗೆ ಸಾಮಾನ್ಯ ಧಾವ್ ಕಚ್ಚಲ್ಲ ಹೋಯ್ ಕಟ ಸರ್ಪವೇ ಕಚ್ಚಿಬಿಟ್ಟಿತ್ತು ಹಾ ನಿಮ್ಗೆ ತಿಳಿತು ಎಂತ ನನಗೆ ಗೊತ್ತಾಗ್ತಿಲ್ಲ ನಾ ಯಾರಂದೋಳಿ ಮಾಡಿದ್ದೆ ವೈದ್ಯ ರಾಜ ಮಹಾ ವೈದ್ಯ ವೈದ್ಯ ವಾಚಸ್ಪತಿ ಯಾವ ಬದಿ ವಾಚಸ್ಪತಿ ಅಲ್ಲ ಕಣೆ ನಾನೇ ಹೇಳಿ ಕರ್ತಂದಿದ್ದೀನಿ ಈಗ ನೋಡಿದ್ರೆ ಅವರೇ ಏನೋ ಮಾಡ್ತಾರೆ ಏ, ಎಂತದೆ ನೀವ್ ಒಳ್ಳೆ ರೊಟ್ಟಿಗೆ ಬಂದು ಹೆಣ್ಮಕ್ಳ ಕಡೆಗೆ ಮಾತಾಡ್ತಾ ಇಕೊಂಡಿದ್ರಿಯ ಅವಳಿಗೆ ಹಾವು ಕಚ್ಚಿತ್ತು ಹಾವು ಬೇಗ ಹೋಗಿ ನನ್ನ ಹತ್ತಾರ ಕುಟ್ಟಣಿ ಎಲ್ಲ ಹಿಡ್ಕೊಂಬನ್ನಿ ಇವಳಿಗೆ ಶಿರೋವೇದ ಮಾಡ್ತು ಸರಿ ಏನ? ಸರಿ ವೈದ್ಯ. ಮೂರ್ಖ ವೈದ್ಯ ನೀನು ವೈದ್ಯ ರಾಜನಲ್ಲ ಮೂರ್ಖ ರಾಜ ಹಾ ಹಾ? ಓಯ್, ಇವಳಿಗೆ ಹಾವು ಕಚ್ಚಿ ಬಿತ್ತ ನೆತ್ತಿ ಏರದೊಂದೇ ಭೂತ ಸಂಚಾರ ಅನ್ನಂಗಿತ್ತು ಹಂಗಂತೇಳಿ ನಾವು ಹೆದರೋದಿಲ್ಲ ವಾತ ಪಿತ್ತ ರೇಷ್ಮ ಶ್ಲೇಷ್ಮ ಹೀಗೆ ಗುಣ ಮಾಡಿಬಿಡ್ತೇನೆ ನಾನು ಧನ್ವಂತರೇ ನನ್ನ ಬುದ್ಧನ ಹೇಗಾದ್ರೂ ಮಾಡಿ ಕಾಪಾಡಿ ಈ ಉಪಕಾರ ಯಾವತ್ತೂ ಮರೆಯೋದಿಲ್ಲ. ಏ ನಿನ್ನ ಉಪ್ಪು ಖಾರೆಲ್ಲ ಹಂಗಿರ್ಲಿ ಮೊದ್ಲ ನನ್ ದಕ್ಷಿಣೆ ಕೊಡ ಎಂತದ ಸಮ ಕೊಡ್ತಿದ್ದೆ ಅಮ್ಮಗೆ ನಿನಗೆ ಖಾಲಿ ಬಾಟ್ಲಿ ಯಾರಿಗೆ ಬೇಕು ದಕ್ಷಿಣೆ ಬರ್ಲಿ ಅದಕ್ಕೆ ಪಂಚಿ ಕೊಡು ಅಲ್ಲಿ ಇತ್ತಲ್ಲ ಅದು ಹಾ ಬರ್ಲಿ ಅದು ಬರ್ಲಿ ಕೊಡ ಹಾ ಓಯ್ ಇದಕ್ಕೊಂದೀಗ ಮರಿ ಜೇನಿನ ಸೊಪ್ಪು ಬೇಕು ಗೊತ್ತಾಯ್ತಾ ಓಯ್ ನೀವು ಮನೇಲಿ ಎಂತಾರು ಮರಿ ಜೇನು ಸೊಪ್ಪು ಬೆಳೆಸ್ತಿದ್ಯಾ ಇಲ್ಲಿಯಾ ಎಂತ ಮಗ ಓಯ್ ನಿಮ್ಮ ಹತ್ರ ಆದ್ರೆ ಇತ್ತ ಒಂದು ಮುಷ್ಟಿ ಇದ್ರೆ ಸಾಕು ಬಾಯ್ ಇವ್ರ ಹತ್ರವೂ ಇಲ್ಲ ಯಾಕಂಡ ಎಲ್ಲ ಕೆಲಸ ನಾನು ಒಬ್ಬನೇ ಮಾಡಿ ಯಾರು ಸಮಯ ಇಲ್ಲ ನೀನಿದ್ದಲ್ಲ ಅವಳನ್ನೊಂದು ಕ್ಷಮ ಮಾಡಿ ಕಣ್ಕ ಅವಳು ಯಾರಿಗಾದ್ರೂ ಕುಚ್ಚುತ್ತಿದ್ದ ಕಡೆಗೆ ಗೊತ್ತಾಯ್ತಲ್ಲ ನಿನಗೆ ಇವತ್ತೊಂದು ಹೊಗೆ ಹಾಕ್ಸಿದೆ ಮೂರ್ಖ ವೈದ್ಯ ನಡಿ, ನಡಿ. ಧಮ್ ಧನ್ವಂತರೇ ಧಮ್ ಧಮ್ ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ ವೈದ್ಯರು ಹೊರಟೇ ಬಿಟ್ರಲ್ಲ ಇನ್ಕಮಿಂಗ್ ಬಾಸ್ ಕಾಲ್ ಮಾಡ್ತಾ ಇದಾರೆ ಇದೇನ್ ಬಂದೆ ಬಾಸು ಲೊಕೇಶನ್ ಅಲ್ಲೇ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಲೇ ಇಂಗ್ಲಿಷರ್ ಗಾರ್ಡನ್ ಹೋಗು ಅಂತ ಹೇಳಿದ್ರೆ ದಾರ್ಸಿಂಗಲ್ ಹೋಗ್ಬಿಟ್ಟು ನಾಟಕದ ವಸಂತ ಸೇನೆ ಎತ್ತಾಕೊಂಡ್ ಬರ್ತಾ ಇದೆಯಲ್ಲೋ ಮೂರ್ಖ ಅವಳಿವಳಲ್ಲ ಅಯ್ಯಯ್ಯೋ ಇವತ್ತೇ ಲೊಕೇಶನ್ ಕೈ ಕೊಡ್ಬೇಕೆ ಹಿಂಗೆ ಮಾಡಿದ್ರೆ ಬಾಸು ನನ್ನನ್ನ DHL ಕಂಪ್ನಿ ಕೊರಿಯರ್ ಕೆಲಸಕ್ಕೆ ಸೇರಿಸ್ಕೊಡ್ತಾರೆ ಅಷ್ಟೇ ಏನ್ ಮಾಡೋದು ಈಗಲೇ ಹೋಗಿ ಪ್ರಾಣನ ವಾಪಸ್ ಹಾಕ್ಬಿಡೋಣ ಇವಳೇನಪ್ಪ ಎದ್ದಿಟ್ಬಿಟ್ಟಿದ್ದಾಳೆ
ನಿನ್ಗೊಂದು ಹಾಟ್ ಫಿಕ್ಸ್ ಮಾಡ್ಬಿಡೋಣ. ಇಲ್ಲೇ ಹಿಂದೆ ನಿಂತ್ಕೊಂಡು ಪ್ರಾಣ ಹಾಕ್ಬಿಟ್ಟು ಹಿಂದೆ ನಿಂತ್ಕೊಂಡು ಮಜಾ ತಗೊಳ್ಳೋಣ. ನಾನು ಬಹಳ ಉದ್ವೇಗಗೊಂಡಿದ್ದೇನೆ. ಭಗವಾನ್ ಈ ಮಾತುಗಳು ಅಷ್ಟಮತಕ್ಕೆ ವಿರುದ್ಧವಾದವು. ತಣಿಸೋದಕ್ಕೆ ಕುದಿಯೋ ಎಣ್ಣೆನೇ ಬೇಕು. ರಾಮೇಲಕ, ನಾನು ಮದಪಾನ ಮಾಡಲು ಬಯಸುತ್ತೇನೆ. ವಿಷಪಾನ ಮಾಡು. ರಾಮೇಲಕ, ಪರಕೃತಿಕೆ, ಸರಿ ಮಧುಕಾರಿಕೆ, ಹೋಗಾಚೆ ಆಮೇಲೆ ವಸಂತ ಸೇನೆ. ಈಗ ಬಂದೆ ಅಮ್ಮ. ಭಗವನ್, ಇದೇನಿದು ಎಲ್ಲರೂ ಸಮ್ಮುಖದಲ್ಲಿ? ಯಾಕೆ ನನ್ನ ಗುರ್ತೇ ಸಿಗ್ಲಿಲ್ವಾ? ರಾಮೇಲಕ, 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 ಈ ದಿನ ತುಂಬಾ ತಡ ಮಾಡಿದೆಯಲ್ಲ. ಭಗವಂತ ಅಲ್ಲ ಅಲ್ಲ ಅಲ್ಲ. ಧಮ್ ಧಮ್ ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ 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 ದ ಧಮ್ ಧಮ್ ದ ಧಮ್ ಧಮ್ ದ ಧಮ್ ಧಮ್. ವಾಯ್, ನಾವೊಂದ್ ಗಳಿಗೆ ಹೋಗಿ ಸೊಪ್ಪು ತಪ್ಪದ್ರೊಳಗೆ ಇಲ್ಲಿ ಎಂತೆಂತದ ಆಗ್ಬಿಟ್ಟಿತ್ತಲ್ಲ. ಹೊಳೆ ಈಗಣೆ ಮರಿಜನ್ ಸೊಪ್ಪು ಸಿಕ್ಕೇ ಬಿಡ್ತಕ್ಕ. ಬಾಯ್, ಒಪ್ಪೆಟ್ಟು ಸೊಪ್ಪು ಸಿಗದೆ ಹೋಯಿದ್ರೆ ಎಂತ ಆಪದು. ಇವಳಿದ್ಲಲ್ಲ, ಇವಳ ಕತೆ ಇವತ್ತು ಇಲ್ಲೇ ಕೈದ ಅಲ್ದ. ಏ ಚಟ್ಟಿ, ಇಲ್ಲಿ ಬಾ. ಈಕಣ ಈ ಸೊಪ್ಪಿತ್ತಲ್ಲ, ಇದಕ್ಕೊಂದಿಷ್ಟು ಬೆಲ್ಲ ಹಾಕಿ ಕುಟ್ಟಿ ನುಣ್ಣಿಗಾರಿಕೆ ಗೊತ್ತಾಯ್ತಾ? ಹೊರತು ಉಳಿಗೆ ಹಾಕಿದ್ದು ಉಳಿಗೆ ಕೊಡ್ಕೊ. ನೀನ್ ತಿನ್ಬೇಡ, ತಗ. ಏಯ್ ಮೂರ್ಖ ವೈದ್ಯ, ಸರ್ಪ ಕಚ್ಚುತ್ತೆಂದು ಯಾರು ಹೇಳಿದರು ನಿನಗೆ? ಎಂತ ಯಾರೆಂತ ಕೇಳ್ತು? ಸರ್ಪ ಕಚ್ಚಿತ್ತಂತೇಳಿ ಶಾಸ್ತ್ರ ಹೇಳತ್ತು. ಶಾಸ್ತ್ರ ಏನಂತ ಹೇಳುತ್ತದೆ? ಶಾಸ್ತ್ರ ಏನ್ ಹೇಳತ್ತ? ವಾತಿಕ ಪಿಚ್ಚಿಕಾಶ್ಚೈವ ಶ್ಲೇಷ್ಮಿಕಾಶ್ಚ ಮಹಾವಿಷ ತ್ರೀಣಿ ಸರ್ಪ ಭವಂತ್ಯತೆ ಚತುರ್ಥೋ ನಾಧಿಗಮ್ಯತೆ. ತ್ರೀಣಿ ಸರ್ಪ ಅಲ್ಲ, ಅದು ತ್ರಯ ಸರ್ಪ ಅಂತ ಹೇಳ್ಬೇಕು. ತ್ರೀಣಿ ಸರ್ಪ ಅಂತ ಹೇಳಿದ್ರೆ ನಪುಂಸಕಲಿಂಗ. ಓಯ್, ಇವಳಿಗೆ ಸಾಮಾನ್ಯ ಹಾವು ಕಚ್ಚಿತ್ತು ಅನ್ಕೊಂಡ್ರಿಯಾ? ಯಾವ್ದೋ ವ್ಯಾಕರಣದ ಹಾವು
7 100 ಎಂತ ಯಮದಂತೆ ಈಗ ಕೊಳ್ಳಿ ಕಡಿಲೆ ಎಲ್ಲ ವಿಷಯ ನಿನಗೆ ಗೊತ್ತಿತ್ತು ಅಂತ ಹೇಳಿಯಾ? ಹಂಗೆ ಅಂತ ಮಾಡೋ ಖುಷಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇನ? ಧನ್ವಂತರಿ ನಾ ಬಂದದ ಕೆಲ್ಸ ಹೇಗಿದ್ರು ಆಯ್ತು. ನಿನಗೆ ಎಂತದೇ ರೋಗ ಬಂದಿರ್ಲಿ ನೀನೇ ಗುಣ ಮಾಡ್ಕೊ. ನಾನಂತೂ ಹೋದೆ ಈಗ. ಧನ್ವಂತರಿ dum dum da dum 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 da dum dum da dum dum da dum 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 da dum dum da dum dum dum. ಯಾರಿಗೆ ಔಷಧ? ಗಣಿಕೆಯ ದೇಹಕ್ಕೋ ಸನ್ಯಾಸಿಯ ಜೀವಕ್ಕೋ? ಇಲ್ಲಿ ಶಾಂಡಿಲ್ಯ, ಮಗು ಶಾಂಡಿಲ್ಯ, ನಡೆ, ಗೊತ್ತಾಯ್ತು, ಅಧ್ಯಯನ ಮಾಡಿ. ಶಾಂಡಿಲ್ಯ, ಇದ್ಯಾಕೋ ಕೈ ಮೀರೋಗ್ತಾ ಇದೆ. ಹಿಂಗೆ ಆದ್ರೆ ನಮ್ ಬಾಸು ನನ್ನನ್ನೇ ಎವಿಕ್ ಮಾಡ್ಬಿಡ್ತಾರೆ. ಇದನ್ನ ಈಗಲೇ ಸರಿಪಡಿಸ್ಬೇಕು. ಎಕ್ಸ್ಚೇಂಜ್ ಸಾಗರಿ ಮಾಮರಿ ಸಾಗ ಸಾಗರಿ ಮಾಮರಿ ಸಾಗರಿ ಮಾಮರಿ ಸಾಗ ಸಾಗರಿ ವಸಂತ ಸೇನೆ ಅಮ್ಮ, ಪರವೃತ್ತಿಗೆ, ಮಧುಕಾರಿಕೆ. ಹಬ್ಬ, ಈಗ ಸದ್ಯ ನಮ್ಮ ಅಜ್ಜುಗೆ ನಿಜ ಸ್ವರೂಪ ತಾಳಿ ಬಂದಿದ್ದಾಳೆ. ರಾಮಿಲಕ, ಭಗವಾನ್ ಅಜ್ಜಕ ಹೇಳಿ ಭಗವಾನ್ ಅಧ್ಯಯನ ಮಾಡು ಅಂತ. ಇಲ್ಲ ಮಗು, ಗುರುಗಳು ಸತ್ತದ್ದನ್ನ ನೀನೇ ನೋಡಿದೆಯಲ್ಲ. ಈಗ ಗುರು ಇಲ್ಲ ಅಂದ ಮೇಲೆ ಶಿಷ್ಯನು ಇಲ್ಲ ಅಂತಲೇ ಅರ್ಥ. ಈಗ ಇರುವುದು ನಾನು ಮತ್ತೆ ನೀನು, ಇಬ್ಬರು ಮನುಷ್ಯರು. ನೀನೀಗ ಬೇಕಾದಲ್ಲಿಗೆ ಹೋಗಬಹುದು. ಹಾಗೆಲ್ಲ ಬೇಡ ಭಗವಾನ್, ನೀವ್ ಎಲ್ಲಿ ಹೋಗ್ತೀರೋ ನಾನೇ ನಿಮ್ ಹಿಂದೆ ಬಾಲ. ನಿನ್ನ ಇಚ್ಛೆಯಂತೆ ಆಗಲಿ. ಸರಿ ಭಗವಾನ್, ಈಗ ಮುಂದೆ ಹೋಗೋಣ. ಆದರೂ ನನಗೊಂದು ಸಂದೇಹ. ಈ ಸತ್ತು ಮತ್ತೆ ಎದ್ದು ಬಂದು ಏನೇನೋ ಎಲ್ಲ ಆಗೋಯ್ತಲ್ಲ, ಇದನ್ನೊಂಚೂರು ತಿಳಿಸಿ ಹೇಳ್ತೀರಾ? ಬುದ್ಧಿವಂತರಾದ ಇವರಿಗೆಲ್ಲ ಅರ್ಥವಾಗಿದೆ. ನಿನಗೆ ಅರ್ಥವಾಗಬೇಕೆಂದರೆ ನೀನು ಸಿರಿಗನ್ನಡ ಕೂಟ ಮ್ಯೂನಿಕ್ಕಿಗೆ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ ಶುಭಮಂಗಳಂ. ಇನಿತು ಕೂತು ನೆಚ್ಚಿ ನುಡಿದ ಸದೆವು, ಇನಿತು ನೆಚ್ಚಿ ಕೂತು ನುಡಿದ ಸದೆವು ಶುಭಮಂಗಳಂ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ ಶುಭಮಂಗಳಂ ಜಯಮಂಗಳಂ. ಪಾತ್ರ ಪರಿಚಯ. ಆಡಿಯನ್ಸ್ ವೈದ್ಯ ಮತ್ತು ನವಿಲಾಗಿ ಅರವಿಂದ ಸುಬ್ರಹ್ಮಣ್ಯ. ಯಮಪುರುಷನಾಗಿ ವನರಾಜ್. ರಾಮಿಲಕ ಹಾಗೂ ನವಿಲಾಗಿ ಮುಕುಂದ. ಪರಿವ್ರಾಜಕನಾಗಿ ಹರ್ಷವರ್ಧನ್. ಶಾಂಡಿಲ್ಯನಾಗಿ ಸೀತಾರಾಮ ಶರ್ಮಾ. ಮೇಷ್ಟ್ರು ಮತ್ತು ತಾಯಿಯಾಗಿ ವಿಭಾ ಡೋಂಗ್ರೆ. ಪರಬ್ರತಿಕೆ ಮತ್ತು ಘಟಸರ್ಪವಾಗಿ ಶ್ರೀನಿಧಿ. ಮಧುಕಾರಿಕೆಯಾಗಿ ಬಿಂಬಾ ಮಂಜುನಾಥ್.
ನಾಟಕದ ನೇಪಥ್ಯ ಸಹಕಾರ ಸಂಗೀತದಲ್ಲಿ ಸಂಜಯ್ ರಾಜ್, ಶ್ರೀಪಾದ ತೀರ್ಥಹಳ್ಳಿ ಹಾಗೂ ಇನ್ಸಾಫ್. ರಂಗಸಜ್ಜಿಕೆ ಹಾಗೂ ಪರಿಕರ ರೇಷ್ಮಾ ಮುರ್ಟು. ವಸ್ತ್ರ ವಿನ್ಯಾಸ ನಮ್ಮ ಗುರುಗಳು ಡಾಕ್ಟರ್ ದಾಕ್ಷಾಯಿಣಿ ಭಟ್. ನೃತ್ಯ ವಿನ್ಯಾಸ ಡಾಕ್ಟರ್ ಅನುಷಾ ಶಾಸ್ತ್ರಿ ಹಾಗೂ ಬೆಳಕು ಅನಿಲ್ ಮೊರಬ್. ಅನಿಲ್ ಬನ್ನಿಪ್ಪ ಕೆಳಗಡೆ. ಹಾಗೂ ನಿಜವಾದ ಯಮರಾಜ ಎಲ್ಲಿ ಮೇಲ್ಗಡೆ ಇದ್ದೀರಾ? ಓಕೆ. ಸಂಗೀತ ನಿರ್ವಹಣೆ ವಿಭಾ ಡೋಂಗ್ರೆ, ಅರವಿಂದ ಸುಬ್ರಹ್ಮಣ್ಯ ಹಾಗೂ ಡಾಕ್ಟರ್ ಅನುಷಾ ಎನ್ ಶಾಸ್ತ್ರಿ. ವಿನ್ಯಾಸ ಹಾಗೂ ನಿರ್ದೇಶನ ಸೀತಾರಾಮ ಶರ್ಮಾ. ಸಹಕಾರ ಇನ್ನುಳಿದಂತೆ ಅಷ್ಟೇ ಅಲ್ವಾ, ಸ್ಕ್ರಿಪ್ಟ್ಗೋಸ್ಕರ ದಾಕ್ಷಾಯಿಣಿ ಭಟ್ ಮತ್ತು ಮಂಜುನಾಥ ಸ್ವಾಮಿ, ನಮ್ಮ ಹಳ್ಳಿ ಥಿಯೇಟ್ರು ರಂಗತಂಡ ಶಿವಮೊಗ್ಗ. ಮಾರ್ಗದರ್ಶನ ಮ್ಯೂಸಿಕ್ ರೆಕಾರ್ಡಿಂಗ್ ನೇಸರ ಮತ್ತು ಡಾಕ್ಟರ್ ಅನುಷಾ ಎನ್ ಶಾಸ್ತ್ರಿ ಫಾರ್ ಗಿವಿಂಗ್ ಅಸ್ ಪ್ಲೇಸ್ ಎಟ್ ನಿರಂತರ. ಪ್ರಸಾದ್ ಶೆಟ್ಟಿ, ವಿಷ್ಣು ಹಾಗೂ ಶ್ರೀಧರ್ ಅವರು ನಮಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಿದ್ದಾರೆ. ಅಜಿತ್ ಪ್ರಭು ಅವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪರಿಕರಗಳು ಹಾಗೂ ವಿಗ್. ವಾಲಂಟಿಯರ್ಸ್ಗೆ ತುಂಬ ಒಂದು ದೊಡ್ಡ ಥ್ಯಾಂಕ್ಸ್. ಪರ್ಫಾರ್ಮರ್ಸ್ಗೆ ತುಂಬ ಥ್ಯಾಂಕ್ಸ್. ಕೊನೆಯಲ್ಲಿ ಆಡಿಯನ್ಸ್ಗೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು. ಏನೇ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ. ಮುಂದೆ ಇನ್ನಷ್ಟು ಚೆನ್ನಾಗಿ ಮಾಡೋಣ. ಥ್ಯಾಂಕ್ ಯು.